GT ಚೇಂಜಸ್ ಮಾಡೇ ಮಾಡ್ತಾರೆ. GT ನನ್ ಪ್ರಕಾರ ಮೋಹಿತ್ ಶರ್ಮಾನ ತೆಗೆದು ಉಮೇಶ್ ಯಾದವ್ ಬರ್ತಾನೆ ಅಂತ ಅನ್ಕೊಂಡಿದ್ದೀನಿ. ಅದ್ ಬಿಟ್ರೆ ಕಂಪೇರೇಟಿವ್ ಚೇಂಜಸ್ ಹೋಯ್ತು ಅಂದ್ರೆ ಇನ್ ಯಾವ ಚೇಂಜಸ್ ನ ಮಾಡಲ್ಲ. ಅದಂದ್ರೆ ದರ್ಶನ್ ನಿಲ್ಕಂಡೆ ಉಮೇಶ್ ಯಾದವ್. ಉಮರ್ ಜಾಯ್ ಬದಲು ಉಮರ್ ಜಾಯ್ ಬದಲು ಅಂದ್ರೆ ಅವರು ಹೋದ್ ಮ್ಯಾಚ್ ನೋಡಿದ ಪ್ರಕಾರ ಕೇನ್ ವಿಲಿಯಮ್ಸನ್ ತರಲ್ಲ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಉಮರ್ ಜಾಯ್ ಬ್ಯಾಟಿಂಗ್ ಅವ್ರು ಆಡೋ ಪ್ರಕಾರ ಹೋದ್ ಮ್ಯಾಚ್ ಕಂಪೇರೇಟಿವ್ಲಿ ರನ್ ಬಂದಿರೋದ್ರಿಂದ ಅವ್ರ ಬ್ಯಾಟಿಂಗ್ ಕಡೆ ಜಾಸ್ತಿ ನೋಡ್ತಾ ಇಲ್ಲ, ಬೌಲಿಂಗ್ ಕಡೆ ನೀನು ಒಂದೇ ಒಂದ್ ಕ್ವಶನ್, ನೀನು ಈಗ ಏನಾದ್ರು ಉಮರ್ ಜಾಯ್ ತೆಗ್ದು ಕೇನ್ ವಿಲಿಯಮ್ಸನ್ ಹಾಕ್ತೀನಿ ಅಂದ್ರೆ ಒಂದ್ ಬೌಲಿಂಗ್ ಆಪ್ಷನ್ ಕಮ್ಮಿ ಆಗುತ್ತೆ. ಹೋದ್ ಮ್ಯಾಚ್ ಪವರ್ ಪ್ಲೇ ಅಲ್ಲಿ ಚೆನ್ನಾಗ್ ಮಾಡಿದ್ದೆ ಉಮರ್ ಜಾಯ್. ಇನ್ಯಾರು ಫಾಸ್ಟ್ ಬೌಲರ್ ಚೆನ್ನಾಗ್ ಮಾಡಿಲ್ಲ. ಅದಕ್ಕೆ ನೆಹರಾ ಮಾಮ ಗೊತ್ತು ತಾನೆ, ನೆಹರಾ ಮಾಮ ಹೋಗೋದು ಉಮರ್ ಜಾಯ್ಗೆ ಹೊರತು ಕೇನ್ ವಿಲಿಯಮ್ಸನ್ ಅಲ್ಲ. ಅಂದ್ರೆ ಇನ್ನು ಆಪ್ಷನ್ ಐತಲ್ ಬರುತ್ತೆ. ಅವ್ನ್ ಲಿಟಲ್ ಅಂತ ಇದಾನಲ್ಲ ಅವನು, ಸ್ಪೆನ್ಸರ್ ಜಾನ್ಸನ್. ನನಗ್ ಗೊತ್ತು. ನನಗೊಂದ್ ಕ್ವಶನ್ ಐತೆ, ಜೋಸ್ ಲಿಟಲ್ ನ ಏನಕ್ ತಗೊಂಡು ಒಳ್ಳೆ ವಾಟರ್ ಬೈ ತರ ಮಾಡೋರಿ ಅಂತ ಗೊತ್ತಿಲ್ಲ. ವಾಟರ್ ಬೈ ಮಾಡೋರು ಆಕ್ಚುಲ್ ಆಗಿ ಅವನು IPL ಪರ್ಫಾರ್ಮೆನ್ಸ್ ನೋಡಿದ್ರೆ IPL ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ಜೋಸ್ ಲಿಟಲ್. ಹೋದ್ ಸೀಸನ್ ಚೆನ್ನಾಗೇ ಮಾಡೋನೆ, ಡೆಲಿವರ್ ಮಾಡೋನೆ. ಬ್ಯಾಟಿಂಗು ಕಂಪೇರೇಟಿವ್ಲಿ ಪರವಾಗಿಲ್ಲ. ಬಟ್ ಇವರು ಬರೀ ಸ್ಪಿನ್ಸರ್ ಜಾನ್ಸನ್ ಟ್ರೈ ಮಾಡೋದು, ಉಮರ್ ಜಾಯ್ನೇ ಟ್ರೈ ಮಾಡೋದು, ಬರೀ ಒಂದೇ 2 ಮ್ಯಾಚ್ ಕೇನ್ ವಿಲಿಯಮ್ಸನ್ ಆಡ್ಸಿ ಬಿಟ್ಬಿಡೋದು. ಈ ಚೇಂಜಸ್ ನನಗೇನೋ ಒಳ್ಳೇದ್ ಅನ್ಸಲ್ಲ ಅಂತ ಅನ್ಕೊಂಡಿದೀನಿ. ಅಂದ್ರೆ ಕೇನ್ ವಿಲಿಯಮ್ಸನ್ ಒಂದು ವ್ಯಾಲ್ಯೂ ಅಡಿಷನ್ ತಂದ್ಕೊಡ್ತಾನೆ ಟೀಮ್ಗೆ. ಆಸ್ ಎ ಕ್ಯಾಪ್ಟನ್ ಅವನು ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸಿ ಮಾಡಿರೋದ್ರಿಂದ ವ್ಯಾಲ್ಯೂ ಅಡಿಷನ್ ತಂದ್ಕೊಡ್ತಾನೆ. ಬಟ್ ಗಿಲ್ಗೆ ಸಪೋರ್ಟಿವ್ ಆಗಿದ್ರೆ ಅವರು ಮ್ಯಾಚ್ ವಿನ್ನಿಂಗ್ ನಾಕ್ ಬರ್ಬೋದು. ಬಟ್ ಅವರು ಕೇನ್ ವಿಲಿಯಮ್ಸನ್ ಔಟ್ ಫೀಲ್ಡ್ ಅಲ್ಲಿ ಬಂದು ನೀನು ಗೈಡ್ ಮಾಡು ಅಂದ್ರೆ ಕಷ್ಟ. ಹಾಕತಾರೆ ಯಾಕೆಂದ್ರೆ ಅಂದ್ರೆ ಬ್ಯಾಕಪ್ ಬೌಲರ್ ತರ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದ್ರಿಂದ ವೈಶಾಖ್ ವಿಜಯ್ ಕುಮಾರ್ ಚಾನ್ಸ್ ಐತೆ ಅಂತ ಅನ್ಕೊಂಡಿದ್ದೀನಿ. ಸ್ವಪ್ನೇನ್ ಮಾಡಿಸ್ಬೇಕು ಮಚ್ಚ. ಸ್ವಪ್ನಿಲ್ ವೈಶಾಖ್ ಮಾಡ್ತಾನ ಪಾಪ, ಅದೇನೋ ಪರವಾಗಿಲ್ಲ ಅಂತ. ನಾನ್ ಸ್ವಪ್ನಿಲ್ ಮಾಡ್ಸಿದ್ರೆ ಚೆನ್ನಾಗಿ ಹೊಡಿಬೋದು. ಸ್ವಪ್ನಿಲ್ ಮಾಡ್ಸಿದ್ರೆ ಒಳ್ಳೆ ಸ್ಕೋರ್ ಬರುತ್ತೆ. ಇಂಪ್ಯಾಕ್ಟ್ ರೂಲ್ ಪ್ರಕಾರ ಹೋದ್ರೆ ನಾನ್ ಹೇಳ್ತಿರೋದು ರಜತ್ ಪಟ್ಟಿದಾರ್ನ ಬೆಂಚ್ ಅಲ್ಲಿ ಕುಣಿಸಿ ಆಮೇಲೆ ಇಂಪ್ಯಾಕ್ಟ್ ಆಗಿ ತರ್ಬೋದು. ಇಂಪ್ಯಾಕ್ಟ್ ಆಗಿ ರಜತ್ ಪಟ್ಟಿದಾರ್ನ ತರ್ಬೋದು. ವೈಶಾಖ್ ವಿಜಯ್ ಕುಮಾರ್ ಹಾಕೊಂಡ್ರೆ RCB ಬೌಲಿಂಗ್ ಮಾಡ್ತಾವ್ರೆ ಅಂಕ ಫಸ್ಟ್. ಈಗ ಓಕೆನಾ, ಫಸ್ಟ್ ಇನ್ನಿಂಗ್ಸ್ ಹೇಳಪ್ಪ ನಿಂದು 1 ರಿಂದ 11 ಗಂಟೆ ಪ್ಲೇಯಿಂಗ್ 11 ಮಾಡ್ತಾ ಇದ್ದಾಗ ಬೌಲಿಂಗ್ ಮಾಡ್ತಾ ಇದ್ದಾಗ ಇಂಪ್ಯಾಕ್ಟ್ ಪ್ಲೇಯರ್ ಲಾಸ್ಟ್ ಆಯ್ತು ಬೌಲಿಂಗ್ ಮಾಡ್ತಿದ್ದಾರೆ. ಪ್ಯಾಫು, ಕೊಹ್ಲಿ, ಓಕೆ, ನೆಕ್ಸ್ಟ್ ಮ್ಯಾಕ್ಸಿ, ಓಕೆ, ಗ್ರೀನ್, ಓಕೆ, DK, ಓಕೆ, ಸ್ವಪ್ನಿಲ್, ಕರಣ್ ಶರ್ಮಾ, ಓಕೆ, ಸ್ವಪ್ನಿಲ್, ಓಕೆ, 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 ಕರಣ್ ಶರ್ಮಾ, ವೈಶಾಖ್ ವಿಜಯ್ ಕುಮಾರ್, ಸಿರಾಜ್, ಓಕೆ, ಯಶ್ ದಯಾಳ್. ಮೈಪಾಲ್ ಓಮ್ರವರು ಮತ್ತೆ ನಾನು ಇಂಪ್ಯಾಕ್ಟ್ ಅಲ್ಲಿ ಮೈಪಾಲ್, ರಜತ್ ಪಟ್ಟಿದಾರ್ ಇಬ್ರು ಹಾಕಿರ್ತೇನೆ. ಇಂಪ್ಯಾಕ್ಟ್ ಮಾತ್ರ ರಜತ್ ಕಳಿಸ್ತೇನೆ. ಹೊಡ್ಸ್ಕೊತಾರೆ. ಬಟ್ ಏನಂದ್ರೆ ವೈಶಾಖ್ ಇಂದ ಕರ್ಸೋದ್ ಏನಂದ್ರೆ, ವೈಶಾಖ್ ಬಂದ್ರೆ ಬೆಂಗಳೂರು ಪಿಚ್ ಅಲ್ವಾ, ಅವ್ನ್ ಗೊತ್ತಿರೋಷ್ಟು ವಿಕೆಟ್ಸ್ ಮುಂಬೈ ಪಿಚ್ ಅಲ್ಲಿ ಮುಂಬೈ ಗೆಲ್ಬೇಕಿತ್ತು. T20 ಸ್ಕ್ವಾಡ್ ಅಲ್ಲಿ ರಿಸರ್ವ್ ಆಗಿಟ್ಟವ್ರೆ. ಇಲ್ಲ ಅನ್ಬಿಟ್ಟು ಏನಾರು RCB ಮೇಲೆ ಹೊಡಿತಾನ. ಅದೇ ಅಂದ್ರೆ ಅವ್ನ್ ಮೊದ್ಲೇ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ರೀಸೆಂಟ್ ಟೈಮ್ಸ್ ಅಲ್ಲಿ, ಮೊದ್ಲೇ ಅಪ್ಸೆಟ್ ಆಗಿರುತ್ತೆ. ಒಂದ್ ಬಿಗ್ ಇನ್ನಿಂಗ್ಸ್ ಇವತ್ ಬರ್ಬೋದು ಅಂತ ಅನಿಸ್ತೈತೆ ನಮ್ಗೆ. ನನಗೇನೋ ಬರುತ್ತೆ ಇವತ್ತು. ಸಿಂಗಲ್ ಡಿಜಿಟ್ ಇವತ್ತು ಸೀಸನ್ಗೆ ಸಿಂಗಲ್ ಡಿಜಿಟ್. ವಿರಾಟ್ ಕೊಹ್ಲಿ ಡಬಲ್ ಡಿಜಿಟ್. ವಿರಾಟ್ ಕೊಹ್ಲಿ GT ಮೇಲೆ ನೋಡ್ದಾರ ಟ್ರ್ಯಾಕ್ ರೆಕಾರ್ಡ್ 50 ಕಮ್ಮಿ ಬಂದೇ ಇಲ್ಲ ಸ್ಕೋರ್. GT ಮೇಲೆ ಆಡ್ತಾ ಇವತ್ ಬರತ್ ಅಂತ. ಇವತ್ ಬರುತ್ತ ನೋಡ. IPL ಬರುತ್ತಾ ಪಾಯಿಂಟ್ಸ್ ಟೇಬಲ್ ಅಲ್ಲಿ RCB 8th ಅಲ್ಲ 7th ಬರುತ್ತೆ. 7th ಬರುತ್ತೆ. 7th ಅವ್ರದ್ದು ರನ್ ರೇಟ್ ಜಾಸ್ತಿ ಇದೆ ಪಂಜಾಬ್. ರನ್ ರೇಟ್ ಮಾಡ್ತಾರೆ ಇವತ್ತು. RCB 7th ಪ್ಲೇಸ್ ಬರುತ್ತೆ. ಪಕ್ಕ ಈಗ ನೆಕ್ಸ್ಟ್ ಅಲ್ಲೇ ಇರುತ್ತೋ.
ಇದು ಇನ್ನ 3 ಮ್ಯಾಚ್ ಹ್ಮ್ ಇದು ಇನ್ನ 3 ಮ್ಯಾಚ್ ಐತೆ, 3ಕ್ಕೆ 3 ಸೋಲ್ಬೇಕು. ಚೆನ್ನೈದು 4 ಮ್ಯಾಚ್ ಐತೆ, 4ಕ್ಕೆ ಎಲ್ಲ ನಾಲ್ಕು 4ಕ್ಕೆ 2 ಗೆಲ್ಬೇಕು. ಮುಚ್ಚ ಏ 4ಕ್ಕೆ 2 ಗೆಲ್ಬೇಕು CSK. ಬಟ್ ಫಸ್ಟ್ SRH ಸೋಲದಲ್ಲ, ಅಷ್ಟೇ, SRH RCB ಬರೀ ಮಿಕ್ಕಿದ ಮ್ಯಾಚ್ ಎಲ್ಲಾ ವಾಪಸ್ ಗೆಲ್ಬೇಕು ಅಂತ ಹೇಳು. ಏಯ್ ಅದ್ ಲೋ, ಅವ್ರ ಸೋಲೋದು ಇವ್ರ ಸೋಲೋದಲ್ಲ, RCB ಮಿಕ್ಕಿದ ಮ್ಯಾಚ್ ಎಲ್ಲಾ ಗೆಲ್ಬೇಕಂತ ಹೇಳು. ಅದೇನೆ ಹಾ, ಅದನ್ನ ಅದು ಮುಖ್ಯ. ಅವ್ರ ಸೋಲೋದ್ ಮುಖ್ಯ ಅಲ್ಲ, ಗೆಲ್ಲದ್ ಮುಖ್ಯ. ಆಯ್ತು ನೋಡ್ಕೊಂಬ ಅವ್ರು ಸೋಲ್ತಾ ಇದ್ದು ಇವ್ರು ಸೋತ್ರ ಇಲ್ಲೇ ಇರ್ತದೆ, ಎಲ್ಗೂ ಹೋಗಲ್ಲ. ಸರಿ ನಾನ್ ಪ್ರೌಡ್ಫುಲ್ ಆಗಿ ಹೇಳ್ತೀನಿ, RCB ಎಲ್ಲಾ ಮ್ಯಾಚ್ RCB ನ GT ನ RCB ಅಪ್ಪ. ಆಮೇಲೆ ಇನ್ನೊಂದು ಟಾಸ್ ಗೆದ್ದವ್ರಪ್ಪ ಹೆಂಗಿದ್ರೆ ಎಸ್ಪೆಷಲಿ ಬೌಲಿಂಗ್ ತಗೊಳ್ಳೋದು. RCB ಗೆಲ್ತಾರೆ. ಟಾಸ್ ಯಾರು ಗೆಲ್ತಾರೆ ಇವತ್ತು? ಅದೆಲ್ಲ ಹೇಳಕ್ಕಾಯ್ತದ? ಮುಂಬೈ ಇದ್ದಿದ್ರೆ ಹೇಳೋ, ಪ್ರಿಡಿಕ್ಟ್ ಮಾಡು. ಗೆಲ್ಲದ್ ಮಾತ್ರ ಪ್ರಿಡಿಕ್ಟ್ ಮಾಡ್ತೀಯ. ಮುಂಬೈ ಇದ್ದಿದ್ರೆ ಹೇಳ್ಬೋದು, ಆ? ಬಿದ್ರು ಮುಂಬೈ ಗೆಲ್ತಾರೆ, ಟೈಲ್ ಬಿದ್ರು ಮುಂಬೈ ಗೆಲ್ತಾರೆ. ಲಕ್ ಮೇಲೆ ಅದು. ಡುಪ್ಲೆಸ್ RCB ಲಕ್ ಆಯ್ತಾ, ಶುಭಮನ್ ಗಿಲ್ ಲಕ್ ಆಯ್ತಾ? ಅವೆಲ್ಲ ನಾವು ಅವೆಲ್ಲ ಅನಲೈಸ್ ಮಾಡಕ್ ಹೋಗಿಲ್ಲ. ಅವ್ರ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರ, ಬೌಲಿಂಗ್ ಮಾಡ್ತಾರ? ಬೌಲಿಂಗ್ ಮಾಡ್ತಾರೆ ಟಾಸ್ ಗೆದ್ರೆ ಅನ್ಕೊಂಡಿದ್ದೀವಪ್ಪ. ಲಿಖಿತ್ ಯಾರು ಗೆಲ್ಬೋದು, RCB ನ GT ಎಲ್ಲ ಹಾ. ನಂಗೇನೋ RCB ಗೆ ಬರೋದು. RCB ಗೆಲ್ಲುತ್ತೆ. ಅವತ್ ಹೆಂಗ್ ಬೇಡಪ್ಪ, ಇದು ಕಟ್ ಮಾಡಕ್ ಬೇಡ. ಬೇಡನಾ? ಇದು ಕಟ್ ಮಾಡ ಇಲ್ಲ DC ಒಂದ್ ನಿಮಿಷ ಸ್ಟಾಪ್ ಆಗ. ಹೇಳ ಸುಜನ್, ಯಾರು ಗೆಲ್ತಾರೆ, RCB ನ GT ನ? ಮಚ್ಚ ಇವತ್ತು ಏಯ್ ಮೌನ ತಾಳು. ಲವ್ ಬೇಡ ಸೃಜನ್, ನೋಡು ಹೇಳ್ತಾ ಇದೀನಿ. ಇವತ್ತು GT ವರ್ಸಸ್ RCB ಹಾ. ಚಿನ್ನಸ್ವಾಮಿ ನಡೀತಾ ಇರೋ ಹ್ಮ್ ಮ್ಯಾಚ್. RCB ಹ್ಮ್ ಸರಿ ಏನಾಯ್ತದೆ? ಮನೆಗೆ ಹೋಯ್ತದ ಇಲ್ಲ ಪ್ಲೇ ಆಫ್ ಕಾನ್ಸ್ ಉಳ್ಸ್ಕೊತದ? ಪೋಸ್ಟ್ ಮ್ಯಾಚ್ ಗೆಲ್ಲ ಬಂದ್ರಪ್ಪ. ನಾಳೆ 10 ಗಂಟೆಗೆ ಪೋಸ್ಟ್ ಮ್ಯಾಚ್ ಇರುತ್ತೆ. ವಿಜಯ್ ಸರ್ ಕಂಪ್ಲೀಟ್ಲಿ ಗ್ರೀನ್ ಪೇಜ್ ಕೊಟ್ಟಿದ್ದಾರೆ ಚಿನ್ನಸ್ವಾಮಿಲಿ. ಹಾ, ಫುಲ್ ಗ್ರೀನ್. ನೀಟೆಸ್ಟ್ ಅಂದ್ರೆ ಅವ್ರ ವೀಕ್ನೆಸ್ ಗೆನೆ ಬೌಲಿಂಗ್ ಮಾಡಿದ್ರು ಅನ್ಸುತ್ತೆ ನನ್ಗೆ. ಅಂದ್ರೆ ನೀಟಾಗಿ ಒಬ್ಬೊಬ್ರಿಗೂ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಅನ್ಸುತ್ತೆ. ಒಬ್ರು ಒಂದೊಂದ್ ತರ ಲೆಂತ್ ಆಗ್ತಾ ಇದ್ರು. ಮತ್ ಇನ್ನೊಂದೇನಂದ್ರೆ ಡೇವಿಡ್ ಮಿಲ್ಲರ್ ಎಷ್ಟು ಅಗ್ರೆಸಿವ್ ಆಗಿ ಆಡ್ತಿದ್ರು ಕರಣ್ ಶರ್ಮಕ್ಕೆ. ಅವ್ನ ಯಾವ ಸ್ಪಾಟ್ ಅಲ್ಲಿ ವಿಕೆಟ್ ಹಾಕ್ಬೇಕೋ ಅದೇ ಸ್ಪಾಟ್ ಅಲ್ಲಿ ಹಾಕಿ ಕಾಟ ಕೊಡ್ತಾ ಇದ್ದ ಅವನ್ಗೆ. ಅಂದ್ರೆ ಟೆಂಪ್ಟ್ ಮಾಡ್ತಾ ಇದ್ದ ಹೊಡಿಯಕ್ಕೆ. ನಂಗೆ ಅದೊಂದು ಕರಣ್ ಶರ್ಮ ಹೊಡ್ಸ್ಕೊಂಡಿದ್ರು ಒಂದ್ ಬ್ಯಾಟ್ ಡೇ ಆಗುತ್ತೆ ಯಾವ್ದಾರ ಒಬ್ಬ ಬೌಲರ್ಗೆ. ಬಟ್ ನೆನೆ ಮಸ್ತ್ ಮಾಡ್ದ ಕರಣ್ ಶರ್ಮ ಮಾತ್ರ. ಡೇವಿಡ್ ಮಿಲ್ಲರ್ ಆ ಟೈಮಲ್ಲಿ ಔಟ್ ಆಗಿಲ್ಲ ಅಂದಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸ್ಕೋರ್ ಮಾತ್ರ. ಭರತ್ ಮತ್ತೆ ಹೇಳು. ಇಲ್ಲಿ ನನ್ ಕಡೆ ನೋಡಿ. ನಿನ್ನೆ ಸಖತ್ತಾಗಿ ಲೆಂತ್ ಲೈನ್ ಮೈಂಟೈನ್ ಮಾಡ್ತಾ ಇದ್ರು ಮಗ. ನಂಗೇನೋ ನಿನ್ನೆ ಕ್ಯಾಪ್ಟನ್ಸಿ ಕಂಪ್ಲೀಟ್ ಆಗಿ ಫಾಫೆ ವಹಿಸ್ಕೊಂಡಿದ್ನ ಅಂತ ಡೌಟ್. ವಿರಾಟ್ ಕೊಹ್ಲಿ ಏನಾದ್ರು ಸಜೆಷನ್ ಜಾಸ್ತಿ ಸಿರಾಜ್ ಜೊತೆ ಬಂದ್ ಮಾತಾಡ್ತಾ ಇದ್ದ ಪವರ್ ಪ್ಲೇ ಅಲ್ಲಿ. ಆಮೇಲಿಂದ ಒಂದ್ ಕ್ಯಾಚ್ ಬಂತು ನೋಡು ಹಿಂದೆಗಡೆ, ಯಾರ್ದು ಅಂತ ನೆನ್ಪಿಲ್ಲ, ಮೋಸ್ಟ್ಲಿ ಥರ್ಡ್ ಮ್ಯಾನ್ ಅಲ್ಲಿ ಅನ್ಸ್ತದೆ. ಅವಾಗ್ಲೂ ಅಷ್ಟೇ ಬಂದಿ ಕೊಹ್ಲಿನ ಫುಲ್ಲು ತಪ್ಕೊಂಡು ಏನೋ ಹೇಳ್ತಾ ಇದ್ದ ಕೊಹ್ಲಿಗೆ ಶುಭ್ಮನ್ ಗಿಲ್ out ಆದಾಗ. ಶುಭ್ಮನ್ ಗಿಲ್ ಔಟ್ ಆದಾಗ ಕರೆಕ್ಟ್. ಹಂಗೆ ನಂಗೇನೋ ಕ್ಯಾಪ್ಟನ್ಸಿಲಿ ಕೊಹ್ಲಿ ಸಪೋರ್ಟ್ ಇತ್ತು ನೆನ್ನೆ ಅನ್ಸ್ತು. ಆಮೇಲಿಂದ ಲೆಂತ್ ಲೈನ್ ಮಾತ್ರ ಎಕ್ಸಲೆಂಟ್ ಆಗಿ ಹಿಂಗೆ ಪ್ರತಿ ಮ್ಯಾಚ್ ಸಪೋರ್ಟ್ ಮಾಡಿದ್ರೆ ಎಷ್ಟೊತ್ತು ಪ್ಲೇ ಆಫ್ ಹೋಗ್ತಿತ್ತಲ್ಲ ಮತ್ತೆ. ನಿಮ್ ಕೊಹ್ಲಿ ಹಂಗಿಲ್ಲ. ಹಿಂಗೆ ಮುಂಚಿಂದನೇ ಸಪೋರ್ಟ್ ಮಾಡಿದ್ರೆ ಪ್ಲೇ ಆಫ್ ಹೋಗ್ತಿದ್ವಲ್ಲ ಮತ್ತೆ. ವಿಕ್ಟ್ರಿ ತಂದ್ಕೊಡೋ ಅದು ಎಲ್ಲಾ ಕಡೆ ಡಾಮಿನೇಟ್ ಮಾಡೋದಲ್ಲ ಇನ್ನ ಅದು. ಮುಂಚೆಯಿಂದನೇ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಎಲ್ಲಾ ಕಡೆನೂ ಬಂದು ನಾನೇ ಕಿಂಗು ಅಂತ ಡಾಮಿನೇಟ್ ಮಾಡಕ್ ಆಯ್ತದ? ಕೆಲವು ಸಲ ಸುಮ್ನೆ ನಿಂತಿರ್ಬೇಕು, ಅವ್ರೇನ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಕ್ಕೆ ಮಾಡ್ಬಿಟ್ಟು ಮನೆ ಕಳ್ಸಿರೋದು. ಎಲ್ ಮನೆಗ್ ಹೋಗಿದೀವಿ ಇನ್ನ? ಇವತ್ತು ಪರ್ಸೆಂಟೇಜ್ ಎಷ್ಟು? 10% ಇತ್ತು. 10-20? ಇಲ್ಲ ಈಗ ಜಾಸ್ತಿ ಆಗೈತೆ, 10 ಆಗೈತೆ. ಜಾಸ್ತಿ ಆಗೈತಾ? ಜಾಸ್ತಿ ಆಗೈತೆ. ಮತ್ತೆ ಮತ್ ಇನ್ನೊಂದ್ ಹೆಂಗ್ ಗೊತ್ತಾ, ನೆಟ್ ರನ್ ರೇಟ್ ಪ್ಲೇ ಆಫ್ ಬಂದ್ಬಿಟ್ಟು ಕಪ್ ತಲೆ ಕೆಡ್ಸ್ಕೊಂಡಂಗಿಲ್ಲ. ಆ ತರನು ಐತೆ RCB ಸಿನೇರಿಯೋ. ಹಾ, ನೆಟ್ ರನ್ ರೇಟ್ ಚೆನ್ನಾಗೈತೆ. ನಿನ್ನೆ ಅದೇ ಮಿಸ್ಟೇಕ್ ಆಗಿದ್ದು. ನಿನ್ನೆ ಬಂದ್ಬಿಟ್ಟವ್ರೆ ಏನು CSK ಪಂಜಾಬ್ ಮೇಲೆ ಇವತ್ತು ಸೋಲ್ಸ್ತೀವಿ. ಇವತ್ ಮಧ್ಯಾಹ್ನ ಇನ್ನೊಂದ್ ಮ್ಯಾಚ್ ಅಲ್ಲಿ ಮತ್ತೆ ಇವ್ರ್ ಗೆಲ್ಬೇಕು ಅಲ್ವಾ? ಯಾರೋ ಮುಂಬೈ ಗೆಲ್ಬೇಕು. ಇಲ್ಲ, KKR ವರ್ಸಸ್ LSG. ಬಿಡ್ಲಾ ಅವೆಲ್ಲ ಬಿಡ್ಲಾ. RCB ಮಿಕ್ಕಿದ್ ಮ್ಯಾಚ್ ಗೆಲ್ಲಿ ಅನ್ಲಲ್ಲ.
ಆ ಮ್ಯಾಚ್ ಏನ್ ನೀವೇನು ಬ್ರಹ್ಮ ಹಿಂಗೆ ಬರೀತೀರಾ ಇಲ್ಲಿ 148-7 CSK. ಗೊತ್ತಾಯ್ತು. CSK ಸೋಲ್ಬೇಕಾ? ಹ್ಮ್ ಹ್ಮ್ ಮತ್ತೆ LSG ಸೋಲ್ಬೇಕು ಇವತ್ತು CSK ಇವತ್ತು CSK ಸೋಲ್ಬೇಕು. ಮತ್ತೆ ಇನ್ನ ನೈಟ್ ಮ್ಯಾಚ್ ಗೆ KKR ಗೆಲ್ಬೇಕಲ್ವಾ? ಹ್ಮ್ KKR ಗೆಲ್ಲ ಚಾನ್ಸಸ್ ಇದೆ. CSK ಆಡ್ಸ್ಬಿಟ್ರೆ ಡೌಟ್. CSK ಇವತ್ತು ಜಡೇಜಾ ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಇಬ್ರು ಅವರೇ. ಸ್ಪಿನ್ ಹೆವಿ ಆಗ್ತೈತೆ ಪಿಚ್ ಅಲ್ಲಿ. ನಿನ್ನೆ ಹಂಗೆ ಚಿನ್ನಸ್ವಾಮಿ ಇಲ್ವೇ ಫಸ್ಟ್ ಬೌಲಿಂಗ್ ಮಾಡುವಾಗ ಹೆವಿ ಸ್ವಿಂಗ್ ಆಯ್ತಾಯ್ತು ಬಾಲು. ಆಮೇಲೆ ಸ್ವಲ್ಪ ಕಮ್ಮಿ ಆಗಿದ್ದು ಫಸ್ಟ್. ಆಮೇಲೆ ನ್ಯೂ ಬಾಲ್ ಸ್ವಪ್ನಿಲ್ ಸಿಂಗ ಕೊಡ್ತಾ ಇರೋದು ಏನೋ ಒಂಥರ ಲಕ್ಕಿ ಚಾಮ್ ತರ ಅನಿಸ್ತಾವನೆ ಅವನು. ಬಟ್ ಆದ್ರೆ ಮಿಡಲ್ ಒಂದು ಓವರ್ ಕೊಡ್ಬೇಕು. ಒಂದೇ ಓವರ್ ಫಸ್ಟ್ ಓವರ್ ಅಷ್ಟೇ, ಮತ್ತೆ ಮಾಡಿಸ್ಲಿಲ್ಲ. ಅದೇ ಕರಣ್ ಶರ್ಮಂಗ್ 2 ಕೊಟ್ಟು ಇನ್ನೊಂದು ಅವನು ಕೊಡ್ಬೋದಿತ್ತು. ನಂಗೇನೋ ಇನ್ನೂ ಸಮಾಧಾನ ಇಲ್ಲ. ಏನ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ RCB ಆಡಿದೆ. ಯಾರ್ದು? RCB ಹಿಸ್ಟ್ರಿಯಲ್ಲೇ ಪವರ್ ಪ್ಲೇ ಅಲ್ಲಿ ಬೆಸ್ಟ್ ಇನ್ನಿಂಗ್ಸ್. ಆಮೇಲೆ 10 ಓವರ್ ಆದ್ಮೇಲೆ ಸ್ಕೋರ್ ನೋಡ್ದ ಎಲ್ಲ ಏನಂದ್ರೆ- ಸ್ಟೇಡಿಯಂ ಅಲ್ಲೆಲ್ಲ ಬೇಡ್ಕೊತಾರೆ ಹಿಂಗೆ. ಅವರು ಆ ತರ ಇಂಟೆಂಟ್ ಆಡಿರ್ಲಿಲ್ಲ ಅಂದಿದ್ರೆ ಇವ್ರು ಬೇರೆ ತರನೇ ಆಡ್ತಿದ್ರು. ಮಿಡಲ್ ಆರ್ಡರ್ ಬಂದ್ರು ಬೇಗ ಚೇಂಜ್ ಮಾಡೋಣ ಬಟ್ ಎಲ್ಲ ಇಂಟೆಂಟ್ ತೋರಿಸ್ಬಿಟ್ಟು ಔಟ್ ಆಗಿದ್ದಲ್ವಾ. ಅವರು ಯೋಚನೆ ಮಾಡಿದ್ರು ಏನು ಅಂತ 12 overs ಗೆ ಮುಗಿಸ್ಬಿಡ್ಬೇಕು, ಇಲ್ಲ 12.3ಗೋ 12.4ಗೋ ಮುಗಿಸ್ಬೇಕು ಅನ್ಕೊ ಬಂದಿ ಎಲ್ಲ ಹೊಡಿತಾವ್ರೆ. 117 ಫಾರ್ 6 ಆಗಿದ್ರು ದಿನೇಶ್ ಕಾರ್ತಿಕ್ ರಶೀದ್ ಖಾನ್ ಅಗೇನೆಸ್ಟ್ ಹೆಂಗ್ ಆಡ್ದವಲ್ಲ. ನನ್ಗೆ ಬಾಯಿಗೆ ಬರ್ತಾ ಇತ್ತು ಅವ್ನು ರಿವರ್ಸ್ ಸ್ವೀಪ್ ಎಲ್ಲ ಹೊಡಿಯುವಾಗ. ಎಲ್ಲ ಔಟ್ ಕೀಟ್ ಆಗ್ಬಿಟ್ಟ ಅಂತ ಇರೋದೊಬ್ನೇ ಅವನು. ಆದ್ರೆ ರಶೀದ್ ಖಾನ್ಗೂ ಎಡ ಅಂತ ತಗೊಂಡ್ರೆ ಮಸ್ತ್ ಅನಿಸ್ತು ನಂಗೆ DKದು. ಆಮೇಲೆ ರಶೀದ್ ಖಾನ್ಗೆ ಸ್ವಲ್ಪ ಕೈ ಇಂಜುರಿ ಆಗಿತ್ತಂತಲ್ಲಪ್ಪ. ಕೈ ಸ್ವಲ್ಪ ನನ್ಗೇನ ಈ ಸೀಸನ್ ರಶೀದ್ ಖಾನ್ ಅಲ್ಲ ಪವರ್ ಪ್ಲೇ ಎಲ್ಲ ಇಕ್ಬಿಟ್ಟು 6 ವಿಕೆಟ್ ಆಗಿತ್ತು. ನಾನು ಮಾನಸಿಕ ಆಗ್ಬಿಟ್ಟಿದೆ ನೈಟ್ ಏನಪ್ಪಾ ಇದು ಹಿಂಗೈತೈತೆ ಅಂತ. ಇವಾಗ ಇನ್ನೇನೋ